ಹಾಯ್ ಗೆಳೆಯರೇ, ಮಹಾಶಿವರಾತ್ರಿ ಹಬ್ಬವನ್ನು ರಾಜ್ಯದೆಲ್ಲೆಡೆ ಭಾರೀ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಿದೆ. ಈ ನಡುವೆ ಶಿವರಾತ್ರಿಯ ದಿನವೇ ಪವಾಡವೊಂದು ನಡೆದು ಹೋಗಿದೆ. ಅದುವೇ ಮಹಾಶಿವರಾತ್ರಿಯ ದಿನದಂದೇ ನದಿಯೊಂದರಲ್ಲಿ ಶಿವಲಿಂಗವೊಂದು ಉದ್ಭವವಾಗಿದೆ. ಇದನ್ನು ಕಂಡು ಭಕ್ತರು ಆಶ್ಚರ್ಯಚಕಿತರಾಗಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ಶಿವಲಿಂಗವೊಂದು ಬುಧವಾರ ಅಂದರೆ ಶಿವರಾತ್ರಿಯ ದಿನದಂದೇ ಉದ್ಭವವಾಗಿರುವ ಸುದ್ದಿ ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ಈ ವಿಷಯ ತಿಳಿತಿದ್ದಂತೆ ಭಕ್ತರು ಸಾಕ್ಷಾತ್ ಶಿವನು ಧರೆಗಿಳಿದು ಬಂದಿದ್ದಾನೆ ಅಂತ ಉದ್ಭವವಾದ ಶಿವಲಿಂಗ ನೋಡಲು ತಂಡೋಪತಂಡವಾಗಿ ಹರಿದು ಬರುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ಹೊರವಲಯದ ತುಂಗಭದ್ರಾ ನದಿಯಲ್ಲಿ ಪುರಾತನ ಕಾಲದ ಈಶ್ವರ ಲಿಂಗವೊಂದು ಪತ್ತೆಯಾಗಿದೆ. ಇಂದು ಶಿವರಾತ್ರಿಯಾದ ಕಾರಣ ನದಿ ಸ್ನಾನ ಮತ್ತು ವಾಹನ ತೊಳೆಯಲೆಂದು ಹೋದ ಜನಕ್ಕೆ ಉದ್ಭವವಾದ ಶಿವಲಿಂಗ ಇರೋದು ಗೊತ್ತಾಗಿದೆ. ಇನ್ನು ಮಹಾಶಿವರಾತ್ರಿ ದಿನದಂದೇ ಈಶ್ವರಲಿಂಗ ಪತ್ತೆಯಾಗಿದ್ದನ್ನು ಕಂಡು ಜನ ಆಶ್ಚರ್ಯಗೊಂಡಿದ್ದಾರೆ. ನಂತರ ನದಿ ದಡದಲ್ಲಿ ಲಿಂಗ ಇಟ್ಟು ಭಕ್ತರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಸದ್ಯ ನದಿಯಲ್ಲಿ ಈ ಶಿವಲಿಂಗ ಮಾತ್ರ ಪತ್ತೆಯಾಗಿದ್ದು ಇದರ ಇತಿಹಾಸದ ಬಗ್ಗೆ ಮಾಹಿತಿ ಅಧ್ಯಯನದ ಮೂಲಕ ತಿಳಿಯಬೇಕಿದೆ. ಇದರ ಜೊತೆ ಹಬ್ಬದ ದಿನದಂದೇ ಶಿವಲಿಂಗ ಕಂಡು ಜನರು ಭಕ್ತಿಪೂರ್ವಕವಾಗಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ರೀತಿಯ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.